ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಅಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ. ಅಜ್ಜಿ, Your destination is on the right. ಪರಾಠ ಏನದು? ಶಹಾಜಿ ಪರಾಠ ಹೌಸ್. ಶಹಾಜಿ ಪರಾಠ ಹೌಸ್. ಅಲ್ರಿ, ನಮಸ್ಕಾರ. ನಾನು ಐಜಿ ಕನ್ನೂರ್ ಕನ್ನಡ ವ್ಲಾಗ್ನಾಗ ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ಎಲ್ಲಿಗೆ ಬಂದೇವು ಅಂದ್ರೆ, ನಾವು 14ನೇ ತಾರೀಕು 14 ಡಿಸೆಂಬರ್ 2025ಕ್ಕೆ ನಾವು ಇಲ್ಲಿ ಬಂದಿದ್ದೆವು. ಒಂದು 2-3 ದಿವಸ ಕ್ಯಾಂಪ್ ಅದ, ಫಂಕ್ಷನ್ ಇತ್ತು ಪೂರ್ಣದೊಳಗೆ ಎಲ್ಲೆಲ್ಲಿ ಫುಡ್ ಚೆನ್ನಾಗಿವೆ ನಾವು ನೋಡಿ ಅದನ್ನ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇದ್ದಿದ್ದೆವು. ಈಗ ಪೂರ್ಣದೊಳಗೆ ಶಿವಾಜಿನಗರದೊಳಗೆ ಅಪ್ಟೆ ರೋಡ್ ಹತ್ರ ಶಹಾಜಿ ಪರಾಠ ಅಂತ ಇದ್ರ ಬಗ್ಗೆ ಭಾಳ ಹೇಳಿದ್ರು ನಮ್ಗೆ. ಇಲ್ಲಿ ಲೋಕಲ್ ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು, ಅದಕ್ಕೆ ಇಲ್ಲಿ ಬಂದಿದ್ದೆವು ಈಗ ಮುಂಜಾನೆ 11:30 ಗಂಟೆ ಆಗಿದೆ. ನಾವು ಇಲ್ಲಿ ಒಳಗೆ ಹೋಗಿ ನೋಡ್ತೇವೆ, ನಿಮಗೆ ಡಿಸ್ಪ್ಲೇ ಮಾಡ್ತೇವೆ ಇಲ್ಲಿ ಊಟ ಹೇಗಿದೆ ಅಂತ. ಭಾಳ ಅಪ್ರಿಷಿಯೇಟ್ ಮಾಡ್ಯಾರ ಇದ್ರದ್ದು. ಹೋಗ್ತೇವೆ, ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ನಮಸ್ಕಾರ. ನವಾಬಿ ಟಿಕ್ಕಾ, ಪನೀರ್ ನವಾಬಿ ಟಿಕ್ಕಾ. ಅವ್ರು ತಿನ್ನೋದು ಹೊಡಿ, ಮೊದಲು ಅವ್ರು ತಿನ್ನೋದು ಹೊಡಿ. ಹೆಂಗದಪ್ಪು? ಅಕ್ಕಿ ಕರೆಕ್ಟ್ ಎಕ್ಸ್ಪ್ರೆಷನ್ ಕೊಡ್ತಾವ. ಈ ಕಡೆ ಬಾ, ಹಿಂಗೆ ಹೆಂಗದಪ್ಪು? ಮಸ್ತ್. ಪನೀರ್ ನವಾಬಿ ಟಿಕ್ಕಾ ಪನೀರ್ ನವಾಬಿ ಟಿಕ್ಕಾ. ಅವಿ ಹೆಂಗದ ಟೇಸ್ಟ್ ಪುಟ್ಟಾಗ? ಸೂಪರ್ ಬಾ. ಅಲ್ಲೇ ತಗಿ. ಒರಿಜಿನಲ್ ಪನೀರ್. ನೋಡಿ, ಇದು ಪನೀರ್ ನವಾಬಿ ಟಿಕ್ಕಾ. ಈಗ ನಿಮ್ಗೆ ಇದನ್ನ ಮಾಡ್ತಾ ಇದ್ದೀನಿ. ಇದು ಪನೀರ್ ನವಾಬಿ ಟಿಕ್ಕಾ ಅಂತಿದು ಸ್ಪೆಷಲ್ ಇದ್ದು. ಇದನ್ನ ಮಾಡಿ ಸ್ವಲ್ಪ ಮ್ಯಾಲ ಹಾಕೋರಿ ಇದನ್ನ. ಇದು ನೋಡ್ರಿ, ಇದು ಪನೀರ್ ನವಾಬಿ ಟಿಕ್ಕಾ. ಓಕೆ, ಜಿ ಬೆಸ್ಟ್. ಮಸ್ತ್. ಇದು ದಿ ಬೆಸ್ಟ್ ಸ್ಟಾರ್ಟರ್. ಇದ್ರ ಮೇಲೆ ಸ್ವಲ್ಪ ಇದನ್ನ ಹಾಕೋರಿ. इसमें सॉस किस डाल सकते हैं? सॉस नहीं है क्या? जरा सॉस लीजिए ना. ಇದು ಏನು ಪುಟ್ಟಿದ್ದು? ಪನೀರ್ ನವಾಬಿ ಟಿಕ್ಕಾ ಅಲ್ಲ, ಇದು ಮೇಲಿಂದ ಪುದೀನ ಸಾಸ್ ಇದೆ. ಇದು ಪುದೀನ ಸಾಸ್ ಹಾಕೊಂಡು ಇನ್ನೊಂದು ಬೈಟ್ ತೋತು ನೀವು. ಅಲ್ಟಿಮೇಟ್ ಸ್ಟಾರ್ಟರ್ ಇದು. ಬೆಸ್ಟ್ ರೈಟ್.
ಹಾ ಚಪ್ ಹಾಗೆ ಹೇಳ್ತಾ ಆಯ್ತು ತರ್ಸಿದೆ ಬೇಡ ಬೇಡ ಬಾ ನಿಂತೇನು ಬಾ ತರ್ತೀನಿ. ಅಲ್ಲ ಇದು ಗೋಬಿ ಅಚಾರ, ಇದು ಮಿರ್ಚಿ ಅಚಾರ, ಇದು ಕಾಂದಾ ಆಮ್ಲ ಇದು ಮ್ಯಾಂಗೋ. ಮ್ಯಾಂಗೋ ಅಚಾರ. ಹಾ ಹಾ ಇದು ಗೋಬಿ ಮಿರ್ಚಿ ಮ್ಯಾಂಗೋ ಮ್ಯಾಂಗೋ ಮಿಕ್ಸ್. ಇದು ನೋಡ್ರಿ, ನಾವು ಗೋಬಿ ಅಚಾರ 71ನೇ ವರ್ಷಕ್ಕೆ ಫಸ್ಟ್ ಟೈಮ್ ತಿನ್ಲಕತ್ತಿದ್ನ. ಇಲ್ಲ ಹುಳಿ ಹುಳಿ ಸ್ವಲ್ಪ ಮಸ್ತ್ ಚಲೋ ಅದಲ್ಲ ಟಾಪ್ ಟಾಪ್. ಬರ್ಲಿ. हाँ ठीक है ಗೋಬಿ मम्मी ना फास्ट दे इसको क्या बोलते हैं? चीज चीज ಟೇಸ್ಟ್ ನೋಡ್ ಮೊದಲ. चीज जलेबिनो बॉल ಇದಕ್ಕೆ ಏನಂತಾರೆ ಬಿಟ್ಟೆ? चीज जलेबिनो बॉल ಜಲಪಿನ ಬಾಂಬ್ಸ್. ಯೆಲ್ಲೋ ಬೆನೋ ಬಾಂಬ್ಸ್. ಎದರಲ್ಲಿ ಮಾಡಿರ್ತಾರೆ ಇದು? ಚೀಸ್ ಜಲಪಿನ ಹೌದಾ? ದೊಡ್ಡ ಇದು ನೋಡಿ ಚೀಸ್ ಅಲ್ಲೋ ಇನ್ನೊಮ್ಮೆ ಹೇಳ್ರಿ ಚೀಸ್ ಜಲಪಿನ ಬಾಂಬ್ಸ್. ಜೆಲೋಪೆನೋ ಬಾಂಬ್ಸ್ ಅಂತ ನೋಡ್ರಿ. ಇಲ್ಲಿ ಹೊಡ್ಲಿಕ್ಕೆ ಇಲ್ಲಿ ಇದ್ರೊಳಗೆ ಚೀಸ್ ಇರುತ್ತೆ. ಇಲ್ಲಿ ತೋರಿಸ್ತಾನೆ ಸರ್, ಇಲ್ಲಿ ನೋಡ್ರಿ ಇದು ಚೀಸ್ ಹೊರಗೆ ಕವರ್ ಇರ್ತದ, ಕವರ್ ಇದ್ದು ಕ್ರಿಸ್ಪಿ ಇರ್ತದ ಒಳಗೆ. ಇದು ನೋಡ್ರಿ ತಿಂತು. ಇದಕ್ಕೆ ಸ್ವಲ್ಪ ಸಾಸ್ ಹಾಕೋತೀನಿ, ಇದಕ್ಕೆ ಸ್ವಲ್ಪ ಸಾಸ್ ಹಾಕೋತೀನಿ, ಸ್ವಲ್ಪ ಇದಕ್ಕೆ ಪುದೀನ ಚಟ್ನಿ ಹಾಕೋತೀನಿ, ಪುದೀನ ಚಟ್ನಿ ಸ್ವಲ್ಪ ಇದು ಮಿರ್ಚಿ ಇದು ಹಾಕೋತೀನಿ. ಅಲ್ಲಿಂದ ಇದು ಏನಪ್ಪ, ಇದು ಮ್ಯಾಂಗೋ ಮಿಕ್ಸ್ ಮ್ಯಾಂಗೋ ಅಚಾರ ಹಾಕೋತೀನಿ. ಪನ್ನು ಬರ್ತೈತಿ ಇಡಿ ನೋಡು. ಬಾಪ್ ರೀ ಹೆಂಗದಪ್ಪ? ನನಗಿಡಿ ಅದು ನೋಡ್ರಿ, ದಿ ಬೆಸ್ಟ್. ಬರ್ಲೇಬೇಕಿಲ್ಲ, ಪುಣೆಗೆ ಬಂದ್ರೆ ಇಲ್ಲಿ ಬರ್ಲೇಬೇಕು. ನೀವು ಪೂನಾಗೆ ಬಂದ್ರ ಇಲ್ಲಿ ಶಿವಾಜಿನಗರದೊಳಗ ಅಷ್ಟೇ ರೋಡ್ ಹತ್ತಿರ ಶಾಜಿ ಪರಾಟ, ಅದು ನಮ್ಮ ಕನ್ನಡದವ್ರು ಶೆಟ್ಟಿ ಮಂದಿದು. ನೀವು ಬರಲೇಬೇಕು. ಜಬರ್ದಸ್ತ್ ಎಂಬಿಯನ್ಸ್, ಜಬರ್ದಸ್ತ್ ಟೇಸ್ಟ್, ಜಬರ್ದಸ್ತ್ ಟೇಸ್ಟ್, ಜಬರ್ದಸ್ತ್ ನೋಡಿ. ಈಗ ಏನ್ ಮಾಡೀನಿ, ಇದು ರುಚಿ ತಿನ್ನಂಗದ. ಮತ್ತ ಹಾಕೋತೀನಿ ನೋಡ್ರಿ. ಇದು ನೋಡಿ, ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಏನೋ ಆಗ್ಬೋದಲ್ಲ, ಇಲ್ಲಿ ಅಷ್ಟಾಗಿದೀವಿ. ಈಗ ಇದು ನೋಡಿದ್ದು ಮತ್ತೆ ಸೆಕೆಂಡ್ ದಿ ಬೆಸ್ಟ್ ಗೋಲ್ಡನ್ ಥಮ್ಸ್ ಅಪ್. ಇದು ಇದೇನು? ಕುಲ್ಫಿ, ಆರೆಂಜ್ ಕುಲ್ಫಿ. ಆರೆಂಜ್ ಕುಲ್ಫಿ ಅಂತ. ಇದು ಆರೆಂಜ್ ಸ್ಟಫ್ಡ್ ಕುಲ್ಫಿ. ಇದು ಆರೆಂಜ್ ಐತಿ, ಮ್ಯಾಲ್ ತೊಗಟಿ ಹಾಕ್ಯಾರ ಹಂಗೆ. ಇದ್ರೊಳಗೆ ಇನ್ನೊಂದ್ ಸ್ವಲ್ಪ ಕಟ್ ಮಾಡ್ಬೇಕಾಗಿತ್ತವೆ, ಅವನು ವಜೂರಿ ತಿಳ್ಬೇಕಾಗ್ತದ. ಇನ್ನೊಂದ್ ಸ್ವಲ್ಪ ಕಟ್ ಮಾಡ್ಸ್ಕೊಂಡ್ ಬರೋ. इसमें जरा और कट करो ಇಲ್ಲ तो. ಇಲ್ಲ, ನಾವಿಬ್ರು ಅಂತ ಹೇಳ್ತಿರ್ತೀವಿ, ಅಜ್ರು ಅಂತ ಹೇಳಿ. ನಾ ತಿನ್ನಂಗಿಲ್ಲಪ್ಪ, ಹೋಗಂಗಿಲ್ಲ. ಇದು ಏನಂದ್ಬಿಟ್ಟೆ? ಆರೆಂಜ್ ಸ್ಟಫ್ಡ್ ಕುಲ್ಫಿ. ಆರೆಂಜ್ ಸ್ಟಫ್ಡ್ ಕುಲ್ಫಿ. ಇದು ಭಾರಿ ಏನ್ ಭಾರಿ ಐತನ. ಅಲ್ಟಿಮೇಟ್, ಎವ್ರಿ ಒನ್ ಥಿಂಗ್. ನಿನಗೆ ನಾ ಇಲ್ಲ. ನಾನು ತಿನ್ನೋ ನೋಡಿ.
ಕೆಳಗಿನ ತಿನ್ಬೋದಲ್ಲ ಬೇ? ಇಲ್ಲ ಎಲ್ಲ ಹುಚ್ಚಿ ಆರೆಂಜ್ ತಿಂದಂಗೆ ತಿನ್ಬೇಕದು. ತಿನ್ಬೇಕಿಲ್ಲ. ತೊಗಟಿ ಐತಿದ ಆರೆಂಜ್ ಇಲ್ಲ ಇರ್ಲಿ ತಿನ್ನಲ್ಲ ತಗೊಟ್ಟಿದ್ರಲ್ಲ. ಈಗ ನಾವು ಏನೇನ್ ತಿನ್ಲಕತ್ತಿದೆವು, ಈಗ 3 ತಿಂದೆವು, 3ಕ್ಕೂ ಗೋಲ್ಡನ್ ಥಮ್ಸ್ ಅಪ್ ಕೊಡ್ತಾ ಇದ್ದೀನಿ ನಾನು. ಇದು ಬಹಳ ಭಾರಿ, ಬಹಳ ಇದ್ರ ಬಗ್ಗೆ ನಾ ಏನ್ ವರ್ಣನೆ ಮಾಡಲು ಸಾಧ್ಯ ಇಂತ ನಾ ಎಂದೂ ಎಲ್ಲಿ ತಿಂದಿಲ್ಲ. ತಿಂದು ಮತ್ತೆ ಫಸ್ಟ್ ಟೈಮ್. ನೀವು ಕಂಪಲ್ಸರಿ ಮಿಸ್ ಮಾಡ್ಬೇಡ್ರಿ ಇದು, ನೀವು ಪುಣಾಕ್ ಬಂದ್ರಿ ಅಂದ್ರೆ. ಹಂಗೆ ಅದನ್ನು ತಿನ್ನಂಗೆ ಇಲ್ಲೇ ಇಡ್ತೀನಿ, ನೀನೇ ತಿನ್ನು ಆಯ್ತು. ಅದನ್ನು ಇಲ್ಲ ಇಲ್ಲ ಅದು ಅವ್ರ ರಿವ್ಯೂ ಇತ್ತು, ರಿವ್ಯೂ ಹೇಳೋದು ಹೆಂಗದ? ಮಸ್ತ್ ಮಸ್ತ್ ಅದ. ಊಟ ಹೆಂಗದ? ತಿಂದಿಲ್ಲ? ಮಸ್ತ್ ಹೆಂಗದ? ಎಲ್ಲ ಟಾಪ್. ಬಂದು ನೀ ಚಂದ ಕೂಡ ಚಪ್ಪಲ್ ಹಾಕೊಂಡು ಕೂಡ್ಸಿದ್ದೆ. ಹಂಗ್ ಕೂತೀನಿ. ಚಂದ ಕುಡು ಕೊಟ್ಟರು ಬರ್ತಾರಿಲ್ಲ ಕೂಡು, ಇಲ್ಲ ಚಪ್ಪಲ್ ಹಾಕೊಂಡು ಕೂಡ್ ಚಂದ. ಇಲ್ಲಿ ಬಂದೈತಿ. ಭಾರಿ ಹೇಳಲ್ಲಿ ನೀ ರಿಸಲ್ಟ್. ಮಸ್ತ್ ಸಾಯಿ ಹೆಂಗದಪ್ಪ? ಹೆಂಗದ ಟೇಸ್ಟ್? ನೋಡದೆ ಅವನು ಫಸ್ಟ್ ಟೈಮ್ ನಾ ಇಂಥ ತಿಂತ ಇರೋದು. ಶೆಟ್ರಿ ನಮಸ್ಕಾರ. ನಮಸ್ಕಾರ. ನಾವು ಕರ್ನಾಟಕದಿಂದ ಬಂದಿರೋದು. ನೀವ್ ಎಲ್ಲಿಂದ? ನಾವು ವಿಜಯಪುರದಿಂದ ಬಂದಿರೋದು. ವಿಜಯಪುರ. ಅಚ್ಚಾ ಅಚ್ಚಾ. ಏನ್ ಮಾಡ್ತಿದ್ದೀರಿ ನೀವು? ಸರ್ ನಾ ರಿಟೈರ್ಡ್ ಸೇಲ್ ಟ್ಯಾಕ್ಸ್ ರಿಟೈರ್ಡ್. ಹೌದಾ? ನಾವು ಬ್ಯಾಂಗ್ಳೂರ್ ಇಲ್ಲ ಸರ್, ವಿಜಯಪುರನಲ್ಲಿ ಒಂದು ದೊಡ್ಡ ಶಿರಡಿ ಸಾಯಿ ಟೆಂಪಲ್ ಕೊಟ್ಟು ಸೇವೆ ಮಾಡ್ತಾ ಇದ್ದೀವಿ. ಶಿರಡಿ ಸಾಯಿ ಟೆಂಪಲ್ ಕಟ್ಟಿ ಸೇವೆ ಮಾಡ್ತಾ ಇದ್ದೀವಿ. ವಿಜಯಪುರ. ವಿಜಯಪುರ. ವಿಜಯಪುರ ಅಂದ್ರೆ ಎಲ್ಲಿ ಬಂತು? ಸೋಲಾಪುರ ಆದ ಕೂಡಲೇ ಸರ್. ಸೋಲಾಪುರ ಆದ್ಮೇಲೆ ವಿಜಯಪುರ. ಓ ಹೌದಾ? ಅಚ್ಚಾ. ಸಾಯಿಬಾಬಂದಿ ಸಾಯಿ ಒಂದು ದೊಡ್ಡ ಟೆಂಪಲ್. ನೀವು ಬಂದ್ರೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಹೌದಾ? ಇದು ನಮ್ಮವ್ರದೇ ಅನ್ನೋದು ಗೊತ್ತಾಯ್ತು. ನಾವು ಇವನ್ ನಿಮ್ಮ 5 ಸ್ಟಾರ್ ರೇಟಿಂಗ್ ನೋಡಿ ನಾವು ಇಲ್ಲಿ ಬಂದಿರೋದು. ನಂದು ಯೂಟ್ಯೂಬ್ ಚಾನಲ್ ಇದೆ ಸರ್. ಹೌದಾ? ಅರೆ ಬಾಬ್ರೆ. ಕರ್ನಾಟಕದಲ್ಲಿ ಫೇಮಸ್ ಇದೆ. ನಮ್ ಜನ ಬಹಳ ಬರ್ತಾರೆ. ಥ್ಯಾಂಕ್ ಯು ಸರ್. ನಮ್ಮ ಮ್ಯಾನೇಜರ್ ನಂಬರ್ ಕೊಡ್ತೇನೆ. ಎಸ್ ಸರ್. ಅವ್ರು ಗುಪ್ತಾ ಸಾಹೇಬ್. ಹಾ ಬೇಟ. ನೀವು ಎಲ್ಲಿ ನಿಲ್ಲಿಕ್ಕೆ ಎಲ್ಲಿದ್ರಿ ಸರ್? ಇಲ್ಲಿ ನಾವು ನಮ್ಮ ರಿಲೇಟಿವ್ಸ್ ಇದ್ದಾರೆ. ಎಲ್ಲಿ? ಬಾವಧಾನದೊಳಗೆ. ಅಲ್ಲಿ? ಹಾ ಬಾವಧಾನಲ್ಲಿ. ಹಾ ಸರ್. ಹೌದಾ? ಹೌದು ಸರ್. ನಮ್ದು ಅಲ್ಲಿ ನಂದು ಫ್ಲಾಟ್ ಇತ್ತು ಸರ್. ಬಾವಧಾನ ಹತ್ತಿರ ಬಂಟ್ರ ಭವನ ಅಂತ ಉಂಟು. ನಾವು ಅಧ್ಯಕ್ಷರು. ಹೌದಾ ಸರ್? ಕಟ್ಟಿದ್ದು. ನಾ ಇಲ್ಲಿ ಮಗಳ ಸಂಬಂಧ ಫ್ಲಾಟು ತಗೊಂಡಿದ್ದೆ ಸರ್. ಹೌದಾ? ಅವ್ರ ನಮ್ಮ ಮಳೆಯ ಇಲ್ಲ, ನಾ ಬಾಂಬೆಗೆ ಸೆಟ್ಲ್ ಆತೀನಿ. ಇದ್ದೀರಾ? ಇಲ್ಲ ಮುಂಚೆ ತಗೊಂಡಿದ್ದೇವ್ರಿ ಬಾವ. ಏನ್ ಮಾಡ್ತೀವಿ? ದುಬೈ. ಮುಂಬೈ. ಈಗ ಪೂರ್ವದಲ್ಲಿ ಎಷ್ಟು ಸಮಯ ಇದ್ರಿ? ಈಗೇನಿಲ್ಲ, ಸೇಲ್ ಮಾಡ್ಬಿಟ್ಟಿದೀವಿ ಫ್ಲಾಟ್. ಬಾವಧಾನ ಒಳಗಿತ್ತು. ಬಾವಧಾನ ಒಳಗಿದ್ದ? ಅಲ್ಲೇ ತಗೊಂಡಿದ್ವಿ. ಈಗ ಮುಂಬೈ ಶಿಫ್ಟ್ ಆದ್ರಿ. ವೆರಿ ಗುಡ್. ಭಾಳ ನಾವು ಬರೀ ಈಗ 2-3 ಐಟಮ್ ತಿಂದಿದ್ದೀವಿ ಸರ್. ಇಂಥ ಐಟಮೇ ನಾವು ತಿಂದಿಲ್ಲ. ಇವರು ನಮ್ದು ಇದು ಸ್ಪೆಷಲಿಸ್ಟ್ ಉಂಟು. ಜಬರ್ದಸ್ತ್. ಪಂಜಾಬಿ ಎಲ್ಲ ಕೊಡ್ತಾರೆ. ಇವರದ್ದು ಕ್ವಾಲಿಟಿ ಬೇರೆ. ನೀವು ಜಿಲೇಬಿ ರಬಡಿ ಕೆಲವು ಸರ್ಕು ನಾ ಎಷ್ಟೊತ್ತನ ವಿಡಿಯೋದೊಳಗೆ ಅದನ್ನೇ ನಮ್ಮ ಎಲ್ಲ ಫ್ರೆಂಡ್ಸಿಗೆ ಅದೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವು ಒಂದು ವೇಳೆ ಪೂನಾಗೆ ಬಂದ್ರೆ ಇದು ತಪ್ಪಿಸ್ಕೊಂಡ್ರೆ ಏನೋ ಮಿಸ್ ಮಾಡ್ಕೊಂಡು. ಗಾಡ್ ಫಾದರ್ ಬ್ಯಾಂಗ್ಳೂರ್ನವರು. ಹೌದಾ ನಮ್ಮ ಪ್ರಕಾಶ್ ಶೆಟ್ಟರ್ ಅಂತ. ಗೋಲ್ಡ್ ಫಿಂಚ್ ಹೋಟೆಲ್ಸ್ ಉಂಟು ಬ್ಯಾಂಗ್ಳೂರಲ್ಲಿ. ಸರ್ ಹಿಡಿದು ಮಾತಾಡಿ ಸ್ವಲ್ಪ. ಹೇಳಿ ಸರ್. ಯಾರೇ ಸರ್? ಅವರು ನಮ್ದು ಗುರು ಅಂತ ಹೇಳ್ತೇವಲ್ಲ, ಅವರು ನಮ್ಮ ಗಾಡ್ ಫಾದರ್ ಪ್ರಕಾಶ್ ಶೆಟ್ಟರ್ ಅಂತ. ಅವರೇ ಇದನ್ನು ಉದ್ಘಾಟನೆ ಮಾಡಿದ್ದು. ಅವರಲ್ಲಿ ಬ್ಯಾಂಗ್ಳೂರಲ್ಲಿ ಅವರದ್ದು ಗೋಲ್ಡ್ ಫಿಂಚ್ ಹೋಟೆಲ್ಸ್ ಉಂಟು, ಮ್ಯಾರಿಯಟ್ ಉಂಟು. ಮುಂಬೈಯಲ್ಲಿ ನಮ್ದು ನೀವು ಬರ್ತೀರಲ್ಲ, ಬರುವಾಗ
ತುರ್ಬೆ ಉಂಟು, ನ್ಯೂ ಬಾಂಬೆ, ಅಲ್ಲಿ ಮ್ಯಾರಿಯಟ್ ಉಂಟು, ಏರ್ಪೋರ್ಟ್ ಹತ್ರ ಗೋಲ್ಡ್ ಪಿಂಚ್ ಉಂಟು. ಮತ್ತು ರಿಯಲ್ ಎಸ್ಟೇಟಲ್ಲಿ ದೊಡ್ಡ ವ್ಯಕ್ತಿಮತ್ವ. ಅಷ್ಟೇ ಸಾಮಾಜಿಕ ಚಿಂತನೆ. ಸಾಮಾಜಿಕ ಅಂದರೆ ತಿಂಗಳಿಗೆ ಸುಮಾರು 1-2 ಕೋಟಿ ದಾನ ಮಾಡ್ತಾರೆ. ಈಗ ಅವರ ಬಡ್ಡೆಗೆ 10 ಕೋಟಿ ಎಲ್ಲ ದೇವಸ್ಥಾನಗಳಿಗೆ, ಭೂತಸ್ಥಾನಗಳಿಗೆ, ಎಲ್ಲ ಸ್ಕೂಲ್ಗಳಿಗೆ. ಅವರದ್ದು ನೋಡಿ, MRG ಗ್ರೂಪ್ ಪ್ರಕಾಶ್ ಶೆಟ್ಟರ್ ಅಂತ ಉಂಟು. ಬಹಳ ಒಳ್ಳೆ ಜನರು, ಒಳ್ಳೆ ಮನುಷ್ಯರು, ಆಮೇಲೆ ಕುಟುಂಬ ಪ್ರೇಮಿ, ಸಮಾಜ ಪ್ರೇಮಿ. ಅಷ್ಟೇ ಅವರ ಜೀವನ ಸಹ ಒಳ್ಳೆಯಾಗಿ ಬದುಕ್ತಾರೆ. ಈಗ ಅವ್ರದ್ದು ಇದು ಬರಲಿಕ್ಕೆ ಏನಂದರೆ ಫ್ಲೈಟ್ ಬರಲಿಕ್ಕೆ 14 ಸೀಟ್. ಹೌದೌದು, ಆದರೆ ಅಷ್ಟೇ, ಹೌದು, ಅಷ್ಟೇ ತಗ್ಗಿ ಬಗ್ಗಿದ್ದಾರೆ. ಎಲ್ಲ ನಮಗೆ ಹೆಮ್ಮೆ. ನಮ್ಮದು ಸಂತೋಷ್ ಶೆಟ್ರು ಅಂತ, ನಾವು ಪೂನಾ ಬಂಟರ ಸಂಘರ ಅಧ್ಯಕ್ಷರಾಗಿದ್ದವರು. ಬಂಟರ ಭವನವನ್ನು ಕಟ್ಟಿದ್ದೇವೆ. ಇದು ನಮ್ಮದು ಓನ್ ಹೋಟೆಲ್. ಇನ್ನೊಂದು ಸುಧಾಮ ಅಂತ ಉಂಟು, ವೆಜಿಟೇರಿಯನ್ ಕಲ್ಪನಾ ಅಂತ ಹೋಟೆಲ್ ಉಂಟು. 2-3 ಹೋಟೆಲ್ ಉಂಟು. ಆಮೇಲೆ ನಾವು ಪೂನಾದಲ್ಲಿ ಸ್ವಲ್ಪ ಅಂದರೆ ಸಮಾಜ ಸೇವೆ ಬಹಳ ಉತ್ತಮವಾಗಿ ಮಾಡಿದ್ದೇವೆ. ಸಮಾಜ ಸೇವೆ ಮಾಡಿದ್ದು ಹೇಗೆ ಅಂದರೆ, ನಾವು ಪೂನಾದಲ್ಲಿ ಬಂಟರ ಭವನ ಇರಲಿಲ್ಲ. ಬಂಟರ ಅಂದರೆ ಶೆಟ್ರು, ಹೌದು. ಅಲ್ಲಿ ನಾವು ಬಂಟರ ಭವನ ಮಾಡಿ ಅದನ್ನು 1 ಎಕರೆಯಲ್ಲಿ ಆಡಿಟೋರಿಯಂ 1200. ಕಾಂತಾರ ಶೆಟ್ರು, ಹೌದು, ರಿಷಬ್ ಶೆಟ್ರು, ಅವರಂತರೂ ವರ್ಲ್ಡ್ ಫೇಮಸ್. ಹೌದೌದು, ನಮ್ಮಲ್ಲಿ ತುಂಬಾ ಶೆಟ್ರು ಇದ್ದಾರೆ. ಒಂದು 25-30 ಕೋಟಿದ್ದು ಅದು ನಮ್ದು ಬಂಟರ ಭವನ. ಐಶ್ವರ್ಯ ರೈ ಉದ್ಘಾಟನೆ ಮಾಡಿದ್ದು. ನಮ್ಮ ಬಾವದಾನಿಂದ ಮುಂದೆ ಹೋದ್ರೆ ಬಾನೇರ್ ಬರ್ತದೆ. ಬಾನೇರ್ ಹೈವೇ ಅಲ್ಲಿ ಉಂಟದು. ಹೌದು, ನಾವು ಒಂದು 10-25 ವರ್ಷ ಎಲ್ಲ ಸಮಾಜ ಸೇವೆಯಲ್ಲಿ ಇದ್ದು ಈಗ ಒಂದು ಟ್ರಸ್ಟ್ ಮಾಡುತ್ತಾ ಇನ್ನೊಂದು ಶಾಲೆಗಾಗಿ ಜಾಗಗಳನ್ನು ಹುಡುಕ್ತಾ ಇದ್ದೇವೆ. ಮತ್ತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅಂದರೆ ಯಾರಿಗೆ ಮನೆ ಇಲ್ಲ, ಮದುವೆ ಇರ್ಬೋದು, ಮಕ್ಕಳ ಎಜುಕೇಶನ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಅದಕ್ಕೆ ನಾವು ಸ್ಪಂದಿಸ್ತೇವೆ. ಆಮೇಲೆ ಊರಲ್ಲಿ ಸಹ ಹಾಗೆ ಒಂದು ಒಳ್ಳೆಯ ಮಿತ್ರ ಪರಿವಾರ ಮತ್ತೆ ಒಳ್ಳೆಯ ಸಾಮಾಜಿಕ ಚಿಂತನೆಗಳೊಂದಿಗೆ ನಾವು ನಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲೆಲ್ಲ ಪೂನಾದಲ್ಲಿ ನಮ್ಮ ಸಮಾಜ ಒಂದು ಉತ್ತಮವಾದ ಹೆಸರುಂಟು. ಬಂಟರು ಪೂನಾದವರು ಅಂದ್ರೆ ಒಂದು ಒಳ್ಳೆಯ ಹೆಸರುಂಟು ಅವರಿಗೆ. ಯಾವ ಏರಿಯಾ ಬರುತ್ತೆ ನಮ್ದು ಎಲ್ಲಿ ಹೇಳಿದ್ರಿ? ಪೂನಾದಲ್ಲಿ ನಾವು ಎಲ್ಲ ಇದ್ದೇವೆ. ಬಂಟರ ಭವನ ಅಲ್ಲಿ ಬಾನೇರಲ್ಲಿ ಉಂಟು. ಎಲ್ಲ ಕಡೆ ಇದ್ದೀರಾ ನೀವು? ನಮ್ಮ ಬಂಟರ ಭವನ ಬಾನೇರಲ್ಲಿ. ನಿಮ್ ಜನ ಎಲ್ಲ ಕಡೆಯಲ್ಲಿ ಇದ್ದಾರೆ. ಹೋಟೆಲ್ ಉದ್ಯಮ ಅಂದ್ರೆ ಬಂಟರು ಇದ್ದಾರೆ. ಈಗ ಡಾಕ್ಟರ್ಸ್, ಇಂಜಿನಿಯರ್ಸ್, CA, ಈಗ ಮಕ್ಕಳು ಹೊಸ ಇದಕ್ಕೆಲ್ಲ ಹೋಗ್ತಾ ಇದ್ದಾರೆ. ನಮಗೆಲ್ಲ ಒಂದು ಹೆಮ್ಮೆ ಉಂಟು. ಯಾಕೆಂದ್ರೆ 1000 ಕಿಲೋಮೀಟರ್ ದೂರ ಬಂದು ಇಲ್ಲಿ ನಾವೆಲ್ಲ ಶ್ರಮ ಪಟ್ಟು ಆಮೇಲೆ ಉತ್ತಮವಾದಂತ ರಸ್ತೆ ಅದು ಬೇರೆ ರಸ್ತೆ ಇಲ್ಲ, ಒಂದು ಶ್ರಮ ವಹಿಸಿ ಅಲ್ಲಿ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲ ವ್ಯಾಪಾರಗಳನ್ನು ಮಾಡ್ತಾ ಇದ್ದೇವೆ. ಅದು ನಮಗೆ ಹೆಮ್ಮೆ. ವಿಜಯಪುರ್ನಲ್ಲಿ ನಮ್ದು 6 ಎಕರೆ ಇದು ಇದೆ, ಹೊಲ ಇದೆ. ಅದ್ರಲ್ಲಿ 1 ಎಕರ್ ನಾವು ಟೆಂಪಲ್ ಮಾಡಿದೀವಿ. ಸಾಯಿಬಾಬಾ ಕಮರ್ಷಿಯಲ್ ಲ್ಯಾಂಡ್. ಯಾವುದು ವಿಜಯಪುರಲ್ಲಿ ಅನ್ನಾಸ್ ಉಂಟಲ್ಲ, ಒಂದು ಅನ್ನ ಇಡ್ಲಿ ಅವರ ಪರಿಚಯ ಉಂಟು. ಪ್ರಶಾಂತ್ ಶೆಟ್ಟಿ, ಹೌದು, ಇಲ್ಲಿ ಬರ್ತಾರೆ. ಇಲ್ಲಿ ಒಂದು ಮಾಡಿದ್ರು ಪೂನಾದಲ್ಲಿ. ಆಮೇಲೆ ಅದು ಅವರವರ ಪಾರ್ಟ್ನರ್ಸ್ ಅಲ್ಲಿ ಸ್ವಲ್ಪ ಏನೋ ಹಾಗೆ ಅದು ಅವರು ಬಿಟ್ರು. ಪ್ರಶಾಂತ್ ಶೆಟ್ರು ಅವರಿಗೆ ನನ್ನ ಹೆಸರು ಹೇಳಿ ಗೊತ್ತುಂಟು. ಇಲ್ಲಿ ಸಹ ಬಂದು ಇಲ್ಲಿ ಪೂನಾದಲ್ಲಿ 2-3 ಮಾಡಿದ್ರು, ಒಳ್ಳೆ ನಡೀತಿತ್ತು. ಆರ್ಕಿಟೆಕ್ಟ್ ಇದ್ದಾರೆ ನಮ್ಮ ವಿಜಯಪುರದವರು, ಪ್ರಕಾಶ್ ಕುಲಕರ್ಣಿ ಅಂತ, ಬಹಳ ಫೇಮಸ್ ನಮ್ಮ ಮಿತ್ರ ಇಲ್ಲಿ ಪೂನಾದಲ್ಲಿ. ಅವರ ಊರು ವಿಜಯಪುರ, ಇಲ್ಲಿ ಆಫೀಸ್. ನೋಡಿ ವೀಕ್ಷಕರೇ, ಇದು ನಮ್ಮವ್ರದ್ದು, ನಮ್ಮದು ಇಲ್ಲಿ ಪೂನಾಗೆ ಬಂದ್ರೆ ಯಾರು ತಪ್ಪಿಸ್ಕೋಬೇಕು. ಅಂತ MBNC ಅಂತ ರೇಟೆಡ್ ಗೋಲ್ಡನ್ ಥಮ್ಸ್ ಅಪ್ ಹೇಳ್ತಾ ಇದ್ದೀನಿ. ಇದಕ್ಕೆ ನಾವು ನಮ್ದು ಮೇಲೆ ಹೇಳಿದ ಗೋಲ್ಡನ್ ಥಮ್ಸ್ ಅಪ್ ರೂಮ್ಸ್ ಉಂಟು. ರೂಮ್ಸ್ ಸಹ ನಮ್ದು 5 ಸ್ಟಾರ್ ಟೈಪ್ ಅಲ್ಲಿ ನಾವು ಸಣ್ಣ ನೋಡಿ ನಿಮ್ಗೆ ತೋರಿಸ್ತೇವೆ. ಪಾರ್ಟಿ ಹಾಲ್ ಉಂಟು, ಎಕ್ಸಲೆಂಟ್ ಉಂಟು. ಯಾರಿಗೆ ಬಂದ್ರೆ ರೂಮ್ಸ್ ಅಥವಾ ಯಾವಾಗ ಹೇಳಿ. ಧನ್ಯವಾದ. ಧನ್ಯವಾದ ಸರ್. ಧನ್ಯವಾದ. ಸಿಗ್ತೇವೆ, ಯಾರು ವೇಟ್ ಮಾಡ್ತೇವೆ. ಓಕೆ ಸರ್. ನೋಡಿ ವೀಕ್ಷಕರೇ, ಮಾಲೀಕರು ಮಾತಾಡೋದ್ರ ಇಷ್ಟೊತ್ತನ ಈ ತರ ಹಚ್ಕೊಂಡು ಯಾರು ಮಾತಾಡಲ್ಲ. ನಿಮ್ಗೆ ಊಟ ಯಾವ ತರ ಇದೆ ಅಂದ್ರೆ, ಈಗ ನಾ ಪ್ರತಿಯೊಂದೆಲ್ಲ ತಿಂತಾ ಇದ್ದೀನಿ ನಾನು. ಬಾಪ್ರೆ, ನಾವು ಮುಂಜಾನೆ ಏನೂ ತಿಲ್ಲಾರೆ. ಇದು ವ್ಯೂಸ್ ರೇಟಿಂಗ್ ನೋಡಿ ನಾವು ಇಲ್ಲಿ ಬಂದಿವಿ. ಇಲ್ಲಿ ಬಂದೇನೋ ಗೊತ್ತಾಯ್ತು, ಇದು ನಮ್ಮ ಶೆಟ್ರದ್ ಅಂತ. ಮ್ಯಾನೇಜರ್ ಕೂಡ ಹುಬ್ಳಿಯವರು. ನೋಡಿ, ಇಲ್ಲಿ ಪೂನಾಕ್ ವಿಸಿಟ್ ಕೊಟ್ರೆ ಇಲ್ಲಿ ತಪ್ಪಿಸಲೇಬೇಡ್ರಿ.
ನೀವು ಬಂದು ಬರೀ ಹೇಳ್ರಿ ಐ ಜಿ ಕನ್ನೂರು ವ್ಲಾಗ್ದಾಗ ನೋಡಿದೆವು ಅಂತಂದ್ರೆ ನೀವು ಮತ್ತಿಷ್ಟು ಅವಶ್ಯ ಹತ್ಕೊಂಡು ಮಾತಾಡಿದ್ರೆ ಮಾಲತ್ತು ನಮಗೆ. ನೀವು ಐ ಜಿ ಕನ್ನೂರು ವ್ಲಾಗ್ ನೋಡಿ ಬಂದೀನಿ ಅಂದ್ರೆ ಮತ್ತಿಷ್ಟು ನೀವು ರಿಸ್ಪೆಕ್ಟ್ ಕೊಡ್ತಾರೆ. ಭಾಳ ಅದು ಇದು ಇತ್ತಲ್ಲ ಲಾಜಿದ್ದು ಕಾರ್ಡ್ ಇಲ್ಲಿ ಲಾರ್ಜ್ ಸಿಸ್ಟಮ್ ಇದೆ, ಬಟ್ ಇದು 5 ಸ್ಟಾರ್ ಇದೆ. ನೀವು ಸಿಬೇಡ ನೋಡಿ, ಸಿಂಗಲ್ ಡಿಲಕ್ಸ್ ರೂಮೇ 5,500 ಇದೆ. ನಿಮ್ಗೆ ಇದು ಇದ್ರೆ ಬರ್ಬೋದು, ಇಲ್ಲ ಅಂದ್ರೆ ಅದು ಮುಂದಂತರೂ 6,500, 7,500, 12,000 ತನಕ ಇದೆ ಇಲ್ಲಿ. ನಿಮ್ಗೆ ಸ್ಟಾರ್ಟಿಂಗ್ ಸಿಂಗಲ್ ರೂಮ್ 5,500 ಇದೆ, ಬಂದ್ರೆ ಬರ್ಬೋದು. ಡಿಲಕ್ಸ್ 5 ಸ್ಟಾರ್ ಇದೆ. ಯಾರು ಸಾಧ್ಯ ಆದ್ರೆ ಬರ್ರಿ, ಎಲ್ಲರಿಗೂ ಬರ್ರಿ ಅಂತಲ್ಲ, ಬಟ್ ಊಟ ಮಾತ್ರ ನೀವು ಕಾಮನ್ ಇದೆ. ಶಾಜಿ ಪರಾಠ, अरे बाप, कैसा हो गया था ब्लॉग वगैरह? अच्छा था? अच्छा नहीं अभी कर रहे हैं जी, अच्छा, अभी तक कर रहे हो? अभी स्टार्ट करें खाने का, बाद में एम्बियंस का हमारा हुबली का मैनेजर है ना, कर रहे हैं। उसको लेके करते हैं। ओके, हाँ जी, थोड़ा कन्नड़ में किए तो हमारे लोगों को पता चलता है। करेक्ट हम कर्नाटक से आए हैं ना जी, जी पूना में बड़े हुए हैं हम, जी। मगर रहने का कर्नाटक में रहते हैं। इधर हमारे रिलेटिव भी बहुत है। यहाँ पे, हाँ जी, तो ಮೇಡಮ್ ಅವ್ರಿಗೆ ನಮ್ಮ बोली श्राव्या शेट्टी. ಇವರು ಶ್ರಾವ್ಯ ಶೆಟ್ಟಿ ಅಂತ. ಇನ್ನೀಗ ನಮ್ಗೆ ಜೊತೆ ಓನರ್ ಏನ್ ಮಾತಾಡ್ಸಲ್ಲ, ಅವ್ರ ಮಗಳು ಕನ್ನಡ नहीं आता ना, ತುಳು. हाँ तुलु, पर समझता है कन्नड़. हाँ ತುಳು आता है, ಶೆಟ್ಟಿ ಅಂದ್ರೆ ತುಳು आता है. ದೀಪಿಕಾ ಪಡ್ಕೋಣಿ ಅವರು ಓದ್ತಾರ. ಇವರು ಅವರಿಗೆ ಕನ್ನಡ ಸ್ಪಷ್ಟ ಬರಲ್ಲ, ತುಳು ಬರುತ್ತೆ. ಇವರು ಶೆಟ್ರ್ ಮಾತಾಡ್ತಾರೆ. ಇವ್ರು ಏನಂದ್ರೆ ಇಲ್ಲಿ ಬಂದಿರೋ अब क्या एजुकेशन क्या हुआ जी? मेरा होटल मैनेजमेंट हुआ है, अब मैं पापा के साथ ही यहाँ पे काम कर रही हूँ. ಅರೆ ಬಾಪ್ ರೇ, ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿಸಿ ಪಪ್ಪನ ಜೊತೆನೆ ಕೆಲಸ ಮಾಡ್ತಾ ಇದ್ದಾರಂತೆ ಇವರು. हाँ ಮುಂದುವರಿಸ್ಬೇಕಲ್ಲ. कंग्रेचुलेशन आपको. और आप अभी 2 खाए हैं मैं, जी जी. सब गोल्डन थम्स अप दिया हूँ. हाँ जी, ऐसा मैं कहाँ भी नहीं खाया था, स्पेशली आइसक्रीम पहली बार खा रहा हूँ. थैंक यू सो मच. हाँ जी, इतना आप बहुत नसीबवान है, मालक की बेटी है आप. ये आगे बढ़ा के ले जाइए, बढ़ाइए. आप एक ही बेटे? एक और बेटी है उनको, छोटी बहन है मेरी. अम्मा भाई नहीं? नहीं. अच्छा, नो प्रॉब्लम. आप उससे बढ़िया है. मुझे भी 2 बेटे हैं. आप मैं पापा को भी बोल दिया. हमारा बड़ा शिरडी साई टेम्पल है, ओके. बहुत बड़ा है शिरडी साई टेम्पल बीजापुर में. जी. और आपका शेट्टी लोग भी बहुत मालूम है मुझे, बिकॉज ऑफ आई वाज सेल टैक्स डिपार्टमेंट में ऑफिसर होके काम करके निकला हूँ. हाँ, इसलिए सब शेट्टी लोग मालूम है मुझे. अगर बीजापुर कभी भी आना हुआ उसके ऊपर फोन कीजिए, आपको बहुत इससे बढ़िया जबरदस्त हॉस्पिटलिटी दूंगा मैं. ओके ओके, थैंक यू मैडम, थैंक यू वेरी मच, थैंक यू वेरी मच. ಏನಿದೆ ಇದೇನು? ಫ್ಲವರ್ ಪಿಕಲ್. ಕ್ಯಾಲಿಫ್ಲವರ್ ಪಿಕಲ್ ಇದು. ಏನ್ ತಿಂದ್ರು ತಿಳಿಯಲ್ಲ. ಇದು ರಬಡಿ ಜಿಲೇಬಿ. ಕಲ್ತು ಎರಡು ಹೋಗ್ಬಿಟ್ಟೆ ಅಲ್ಲಿ ಸಾವಕಾಶ. ತೋರ್ಸು. आलू तंदूरी ये निकाल देंगे. हाँ जी सर्व कर देते हैं सबको. ठीक है. ये क्या बोले इसको? चुरचुर नान थाली अमृतसरी चुरचुर नान अमृतसर चुरचुर नान थाली. अमृतसरी चूर नान थाली. ये क्या क्या डाले रहते इसमें हैं? आलू गोभी पनीर की स्टफिंग रहती हाँ है, जी. ऊपर से ऑनियन और बटर, ऑनियन और बटर. साथ में चौक आलू टमाटर की हाँ भाजी, ये जी दाल मखनी दाल मखनी, जी, छोले मसाला, छोले मसाला, बूंदी रायता रायता, और सैलड. सैलड. जी ಓಕೆ, ಥ್ಯಾಂಕ್ ಯು ಸರ್. ಈಗ ಹೇಳಿದ್ರಲ್ಲ ಅವರೆಲ್ಲ ನಿಮಗೆ ಪರಿಚಯ ಮಾಡ್ಕೊಟ್ಟ.
ಇದು ಜಸ್ಟ್ ನಿಮಗೆ ಟೇಸ್ಟ್ ತೋರಿಸ್ತೀನಿ. ಇದು ಏನು ಹಚ್ಕೋಬೇಕು ಇದು? ಇದನ್ನು ಅಲ್ಟಿಮೇಟ್, ಇದನ್ನು ಅಲ್ಟಿಮೇಟ್ ಅಪ್ಪ, ಭಾಳ ಭಾರಿ. ಏನು ಇದು ಏನು ಕೊಟ್ಟರು ಸಿಗಲ್ಲ ನಮ್ಮ ಕಡೆ ಇದು. ಫ್ರಾಂಚೈಸ್ ಹಾಕ್ಬೇಕು ನಾನು ಇಸ್ಕೊಂಡು ಹಾಕೊಂಡು ಭಾಳ ಭಾಳ ಭಾರಿ, ಎಕ್ಸಾಕ್ಟ್ಲಿ ಟಾಪ್. ಏನೊಂದು ತುತ್ತು ಕೊಟ್ಟು ಅವರಿಗೆಲ್ಲ ಕೊಡ್ತೀನಿ ನಾನು. ನೋಡೋದು ಸ್ವಲ್ಪ ಬೆಣ್ಣೆ ಹಚ್ಕೋಬೇಕು. ಇದಕ್ಕೆ ಬೆಣ್ಣೆ ಹಚ್ಕೊಂಡು ಇದೇನಂದ್ರೆ ಪುಟ ಇದು ಇದು ಚೋಲೆ ಚೋಲೆ, ಸ್ವಲ್ಪ ಚೋಲೆ ಹಚ್ಕೋತೀನಿ ನಾ ಇದಕ್ಕೆ. ಚೋಲೆ ಇದು ದಾಲ್, ತಿಂದು ಅದೇನ್ ಮಾಡ್ತೀನಿ, ಇದೊಂದು ಇದೇನ್ ಮಾಡ್ತೀನಿ, ಇದು ಜಿಲೇಬಿ, ರಬಡಿ ಜಿಲೇಬಿ. ಆಲೂ ತಂದೂರಿ ಪರಾಠ. ಇದು ಆಲೂ ತಂದೂರಿ ಪರಾಠ, ಬಟರ್ ಕ್ವಾಂಟಿಟಿ ನೋಡಿ. ಆಲೂ ತಂದೂರಿ ಪರಾಠ. ನೋಡ್ರಿ ಆಲೂ ತಂದೂರಿ ಸ್ಟಫ್ ನೋಡ್ರಿ, ಇದ್ರೊಳಗೆ ಇದು ತೋರಿಸಿ. ಈ ಸ್ಟಫ್ ಹೆಂಗೆ ಮಾಡ್ಯಾರ ನೋಡ್ರಿ ಇದು. ಆಲೂ ಎಲ್ಲ ಮಸಾಲ. ಎಕ್ಸ್ಟ್ರಾ ಆರ್ಡಿನರಿ, ಎಕ್ಸ್ಟ್ರಾ ಆರ್ಡಿನರಿ ಅದು ಪುಟ. ಈಗ ಇದು ಈ ಸ್ಟಫ್ ನೋಡ್ರಿ, ಇದೆಲ್ಲ ಒಳಗ ಎಲ್ಲ ನಮ್ಮನೆ ಹಾಕಿ ಸ್ಟಫ್ ಮಾಡಿರ್ತಾರೆ. भैया पालक पनीर का क्वांटिटी क्या आएगा? भाजी कितना आएगा?